ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಇವತ್ತು ರೇಷನ್ ಅಕ್ಕಿನ ಬಳಸ್ಕೊಂಡು ನಮ್ಮ ಹಳ್ಳಿಗಳ ಕಡೆ ಮಾಡ್ತಾರಲ್ಲ ಆ ರೀತಿ ಅಕ್ಕಿ ಮಸಾಲ ಹಪ್ಪಳ ಮಾಡ್ತಾಯಿದ್ದೀನಿ. ಈ ಹಪ್ಪಳ ಸ್ವಲ್ಪ ಕೂಡ ಎಣ್ಣೆ ಹೀರೋದಿಲ್ಲ, ತುಂಬ ರುಚಿಯಾಗಿ ಬರುತ್ತೆ. ಬಿಸಿ ಬಿಸಿ ಅನ್ನ ರಸ ಜೊತೆಗೆ ಒಳ್ಳೆ ಕಾಂಬಿನೇಷನು, ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಕರೆಕ್ಟಾಗಿರೋಂಥ ಅಳತೆನಲ್ಲಿ ಮಾಡಿದ್ರೆ. ಅದಕ್ಕೆ ನಾನಿಲ್ಲಿ 2 ಪಾವಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 1/4 ಪಾವಷ್ಟು ಉದ್ದಿನ ಕಾಳು, ಹಾಗೆ ಒಂದು 1/4 ಪಾವಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ. ಇವಾಗ ಇದನ್ನು ತೊಳೆದ್ಬಿಟ್ಟು ಚೆನ್ನಾಗಿ ಕಿವುಚಿ ತೊಳೆದ್ಬಿಟ್ಟು ಒಣಗಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಒಣಗಬೇಕು. 2 ದಿವಸ ಒಣಗಿದ ನಂತರ ಇದಕ್ಕೆ 1 ಹಿಡಿಯಷ್ಟು ಒಣಮೆಣ್ಸಿನ್ಕಾಯಿ ಹಾಕಿ ರಾಗಿ ಮಿಲ್ಲಿಗೆ ಕೊಟ್ಟು ಪುಡಿ ಮಾಡಿಸ್ಕೊಂಬರ್ಬೇಕು. ನೀಟಾಗಿ ಪುಡಿ ಮಾಡಿಕೊಡ್ತಾರೆ. ನಾನಿಲ್ಲಿ ಅರ್ಧ kg ಅಳತೆಗೆ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಂದು ದಪ್ಪ ತಳ ಇರೋಂಥ ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಬಟ್ಲಷ್ಟು ನೀರು ಹಾಕ್ತಾಯಿದ್ದೀನಿ. ನಾನು ಮಾಡಿಟ್ಟಿರೋಂಥ ಹಿಟ್ಟು ಇದರಲ್ಲಿ 1 ಬಟ್ಲಿದೆ, ಅದಕ್ಕೆ 2 ಬಟ್ಲಷ್ಟು ನೀರು ಹಾಕ್ತಾಯಿದ್ದೀನಿ. ಇವಾಗ ನಾನು ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ 1 ಹಿಡಿಯಷ್ಟು ಬೆಳ್ಳುಳ್ಳಿ, ಹಾಗೆ ಒಂದು ದಪ್ಪದಾಗಿರೋಂಥ ಈರುಳ್ಳಿ, ಹಾಗೆ 1 ಹಿಡಿಯಷ್ಟು ಕರಿಬೇವು ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಮಿಕ್ಸಿನಲ್ಲಿ ಹಾಗೆ ಗ್ರೈಂಡ್ ಮಾಡ್ಕೊಂಬರೋಣ. ಇದಕ್ಕೆ ಇವಾಗ ನೀರು ಹಾಕಿ ನುಣ್ಣಗೆ ರುಬ್ಕೊಬೇಕು. ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕಬಾರ್ದು. ನಾವು ಯಾವ ಅಳತೆ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದೇ ನೀರನ್ನ ಬಳಸಬೇಕು. ನೀರು ಎಕ್ಸ್ಟ್ರಾ ಹಾಕಿದ್ರೆ ಮತ್ತೆ ಅಳತೆ ವ್ಯತ್ಯಾಸ ಆಗುತ್ತೆ. ನೀರು ಚೆನ್ನಾಗಿ ಕುದೀತಾ ಇರೋಂಥ ನೀರಿಗೆ ರುಬ್ಬಿರೋಂಥ ಮಿಶ್ರಣ ಹಾಕ್ತಾಯಿದ್ದೀನಿ. ಇವಾಗ ಇದು ಚೆನ್ನಾಗಿ ಕುದೀಬೇಕು. ಇವಾಗ ಇದಕ್ಕೆ ನಾನು 1 ಸ್ಪೂನಷ್ಟು ಹಪ್ಪಳದ ಖಾರ ಹಾಕ್ತಾಯಿದ್ದೀನಿ. ಹಾಗೆ 1 ಸ್ಪೂನಷ್ಟು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಹಪ್ಪಳದ ಖಾರದಲ್ಲೂ ಉಪ್ಪಿನ ಅಂಶ ಇರುತ್ತೆ, ಅದಕ್ಕೆ ಉಪ್ಪು ಕಡಿಮೆ ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಜೀರಿಗೆ, ಎಳ್ಳು, ಹಾಗೆ ಒಣಮೆಣ್ಸಿನ್ಕಾಯಿ ಪುಡಿ ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಕುದ್ದಿರೋದಕ್ಕೆ ನಾವು ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಅಕ್ಕಿ ಹಿಟ್ಟಿನ ಮಿಶ್ರಣ ಅದು ಹಾಕ್ತಾಯಿದ್ದೀನಿ. ಇವಾಗ ಇದು ಒಂದೇ ಒಂದು ಉಕ್ಕು ಬಂದರೆ ಸಾಕು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ರಾಗಿ ಮುದ್ದೆ ಮಾಡ್ತೀವಲ್ಲ ಅದೇ ದೊಣ್ಣೆಯಿಂದ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬಿಸಿನಲ್ಲೇ ಬಿಸಿ ಇರಬೇಕಾದ್ರೇ ಮಿಕ್ಸ್ ಮಾಡಬೇಕು. ಇದು ತುಂಬ ಅಂದರೆ ತುಂಬ ಬಿಸಿ ಇತ್ತು. ಮೇಲೆ ಗ್ಯಾಸ್ ಮೇಲೆ ಚೆನ್ನಾಗಿ ಹೊನ್ಸೋಕ್ಕಾಗ್ತಾ ಇರಲಿಲ್ಲ, ಅದಕ್ಕೆ ನಾನು ಕೆಳಗಡೆ ಇಟ್ಕೊಂಡು ಚೆನ್ನಾಗಿ ಹೊನ್ನಿಸ್ತಾ ಇದ್ದೀನಿ. ಚೆನ್ನಾಗಿ ಹೊನ್ನಿಸ್ಬೇಕು, ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು. ನಿಮ್ಗೆ ಸ್ವಲ್ಪ ತೆಳ್ಳಗಿದೆ ಅನಿಸಿದ್ರೆ ಇನ್ನೂ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಬೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ತುಂಬ ಗಟ್ಟಿ ಇದ್ರಂತಂದ್ರೂ ಹಪ್ಪಳ ತುಂಬ ಗಟ್ಟಿಯಾಗಿ ಹೋಗುತ್ತೆ. ತುಂಬ ಮೆತ್ತಕ್ಕಿತ್ತಂತಂದ್ರೂ ಹಪ್ಪಳ ಹರಿದು ಹೋಗುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು 15ರಿಂದ 20 ನಿಮಿಷ ನಾವು ಸಿಮ್ಮಲ್ಲಿಟ್ಟು ಬಿಟ್ಬಿಡಬೇಕು. ಮುಚ್ಚಳ ಮುಚ್ಚಿ ಸಿಮ್ಮಲ್ಲಿ ಇಟ್ಬಿಟ್ಟು ಬಿಟ್ಬಿಡಬೇಕು. ನೋಡ್ಕೊತಾ ಇರಬೇಕು, ಸೀದೋಗಬಾರ್ದು ಇದು. ಅದಕ್ಕೆ ದಪ್ಪ ತಳ ಇರೋಂಥ ಪಾತ್ರೆ ಇಟ್ಕೊಬೇಕು. ನೋಡಿ 20 ನಿಮಿಷ ಆಗಿದೆ, ಚೆನ್ನಾಗಿ ಬೆಂದಿದೆ ಇದು. ಈ ಹಪ್ಪಳದ ಹಿಟ್ಟು ಈ ರೀತಿ ಬೆಂದರೆ ಹಪ್ಪಳ ತುಂಬ ರುಚಿಯಾಗಿ ಬರುತ್ತೆ. ನಾನಿಲ್ಲಿ ಪ್ಲಾಸ್ಟಿಕ್ ಶೀಟ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಸವರ್ಕೊಂಡು ಹಪ್ಪಳದ ಹಿಟ್ಟೆಲ್ಲ ಹಾಕ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬ ಬಿಸಿ ಇರುತ್ತೆ. ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ಅದಕ್ಕೆ ನಾನು ಈ ಪ್ಲಾಸ್ಟಿಕ್ ಶೀಟ್ ಇಟ್ಕೊಂಡಿದ್ದೀನಿ. ಕೈಯಂತೂ ಮುಟ್ಟೋಕ್ಕಾಗಲ್ಲ, ಅಷ್ಟು ಬಿಸಿ ಇರುತ್ತೆ. ಚೆನ್ನಾಗಿ ಒಂದು 5ರಿಂದ 10 ನಿಮಿಷ ನಾದ್ಕೊಬೇಕು. ನೋಡಿ ಕೈಗೆ ಒಂದು ಸ್ವಲ್ಪ ಕೂಡ ಅಂಟೋದಿಲ್ಲ. ಆ ರೀತಿ ಆದರೆ ಚೆನ್ನಾಗಿ ಹಪ್ಪಳದ ಹಿಟ್ಟು ರೆಡಿಯಾಗಿದೆ ಅಂಥೇಳಿ. ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಬೇಕಾದರೆ ಈ ರೀತಿ ಲಟ್ಟಿಸ್ಕೊಬೋದು. ಇಲ್ಲ ಅಂತಂದರೆ ನಾವು ಚಪಾತಿ ಒತ್ತೀವಲ್ಲ, ಚಪಾತಿ ಒತ್ತೋ ಮಣೆ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಪ್ಲಾಸ್ಟಿಕ್ ಶೀಟು ಹಾಗೆ ಒಂಚೂರು ಎಣ್ಣೆ ಸವರ್ಬಿಟ್ಟು ಈ ರೀತಿ ಪ್ರೆಸ್ ಮಾಡ್ಕೊಳ್ಬೋದು. ಎಷ್ಟು ತೆಳ್ಳಗೆ ಬರುತ್ತೆ ಅಂತ ನೋಡಿ. ಹಪ್ಪಳದ ಎಷ್ಟು ರುಚಿಯಾಗಿತ್ತು ಅಂತ ಅಂದರೆ ಮಾಡ್ತಾನೆ ಎಷ್ಟೋ ಖಾಲಿನೇ ಆಗೋಯ್ತು. ಇವಾಗ ಇದನ್ನು ಬಿಸಿಲಿಗೆ ಒಣಗಾಕ್ತಾಯಿದ್ದೀನಿ. ಇದೇ ರೀತಿ ಎಲ್ಲನೂ ಮಾಡ್ಕೊಳ್ಬೇಕು. ನಾನು ಮಾಡಿರೋಂಥ ಅಳತೆನಲ್ಲಿ ಒಂದು 50 ಹಪ್ಪಳ ರೆಡಿಯಾಗಿದೆ. ಹೊಟ್ಟೆಗೆ ಎಷ್ಟು ಹೋಗಿದೆಯೋ ಹಪ್ಪಳದ ಹಿಟ್ಟು ಗೊತ್ತಿಲ್ಲ. ಅದು ಬಿಟ್ಟು ಒಂದು 50ಅಷ್ಟು ಹಪ್ಪಳ ರೆಡಿಯಾಗಿದೆ. ಅರ್ಧ kgನಲ್ಲಿ ಒಂದು 50ಅಷ್ಟು ಹಪ್ಪಳ ರೆಡಿಯಾಗುತ್ತೆ. 50ರಿಂದ 60. ನೋಡಿ ಇದು ಚೆನ್ನಾಗಿ ಒಣಗಿಸ್ಬೇಕು ಬಿಸಿಲಲ್ಲಿ. ನೋಡಿ ಇಷ್ಟು ಒಣಗಿದೆ. ಇವಾಗ ಇದನ್ನು ಹಿಂದೆ ತಿರುಗಿಸಿ ಹಾಕಬೇಕು. ಹಿಂದೆ ಸ್ವಲ್ಪ ಹಿಟ್ಟು ಹಾಗೆ ಇರುತ್ತೆ. ಇವಾಗ ಈ ರೀತಿ ಎಲ್ಲ ತೆಗೆದು ಹಾಕಬೇಕು. 2 ಕಡೆನೂ ಚೆನ್ನಾಗಿ ಒಣಗಿಸ್ಬೇಕು. ಇದಕ್ಕೆ ಸ್ವಲ್ಪ ಕಡಿಮೆ ಎಣ್ಣೆ ಬಳಸ್ಕೊಬೇಕು. ಎಣ್ಣೆ ಜಾಸ್ತಿ ಇತ್ತಂತಂದರೆ ಬೇಗ ಸ್ಮೆಲ್ ಬಂದುಬಿಡುತ್ತೆ. ಇಲ್ಲಾಂದರೆ 1 ವರ್ಷದವರೆಗೂ ಇಟ್ಕೊಳ್ಬೋದು. ಇವಾಗ ಚೆನ್ನಾಗಿ 2 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿದೆ. ಇವಾಗ ಇದನ್ನು ಡಬ್ಬಿಗೆ ತುಂಬಿಡ್ತಾ ಇದ್ದೀನಿ. ಮಳೆಗಾಲಕ್ಕೆ, ಚಳಿಗಾಲಕ್ಕೆ ಬಿಸಿ ಅನ್ನ ರಸಮ್ ಜೊತೆ ಒಳ್ಳೆ ಕಾಂಬಿನೇಷನು.
ಚೆನ್ನಾಗಿ ಎಣ್ಣೆ ಕಾಯಿಸ್ಬೇಕು. ಎಣ್ಣೆಗೆ ಚೆನ್ನಾಗಿ ಕಾದಿರೋ ಎಣ್ಣೆಗೆ ಹಾಕಿದ್ರೆ ಎಷ್ಟು ಚೆನ್ನಾಗಿ ಅರಳುತ್ತೆ ನೋಡಿ. ಎಷ್ಟು ಪುಟ್ಟದಿದ್ದು ಎಷ್ಟು ಚೆನ್ನಾಗಿ ಅರಳಿದೆ ನೋಡಿ. ಒಂದು ಕೈ ತುಂಬ ಆಗೋಷ್ಟು ಚೆನ್ನಾಗಿ ಅರಳಿದೆ. ಒಂದು ಸ್ವಲ್ಪ ಕೂಡ ಮುರಿದಿಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಒಂದು ವರ್ಷದವರೆಗೂ ಇಟ್ಕೊಳ್ಬೋದು ಈ ಹಪ್ಳದನ್ನ. ನೋಡಿ ಎಷ್ಟು ಚಿಕ್ಕದಿದ್ದಿದೆ, ಎಷ್ಟು ಪುಟ್ಟ ಇದ್ದಿದೆ, ಎಷ್ಟು ದೊಡ್ಡದಾಗಿದೆ ಅಂತೇಳಿ. ತುಂಬಾ ರುಚಿಯಾಗಿರುತ್ತೆ. ಅನ್ನ ರಸಮ್ ಜೊತೆ ಒಳ್ಳೆ ಕಾಂಬಿನೇಷನ್ ಇದು. ಈ ಹಪ್ಪಳನ ಮುರಿದ್ರೆ ನನ್ನ ಮಗಳಿಗೆ ಎಷ್ಟು ಬೇಜಾರಾಗುತ್ತೆ ನೋಡಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.